ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಶ್ರೀ ರೇವಣಸಿದ್ದೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಪದಗ್ರಹಣ ಸಮಾರಂಭ ಮತ್ತು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಘದ ಅಧ್ಯಕ್ಷರಾಗಿ ಮಾನ್ಯ ಶಾಸಕರಾದ ಜಿ.ಎಸ್. ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷರಾಗಿ ಪುಷ್ಪಲತಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾದ ಎಸ್. ಶಿವಪ್ರಸಾದ್ ರವರು ಘೋಷಣೆ ಮಾಡಿರುತ್ತಾರೆ ಮತ್ತು ನೂತನ ನಿರ್ದೇಶಕರುಗಳಾದ ಅಣ್ಣಯ್ಯ, ನಾಗರಾಜ್, ಪರಶುರಾಮ್, ಪ್ರಕಾಶ್ ವರ್ಮಾ, ರಮೇಶ್, ಲೋಕೇಶ್, ಶ್ರೀನಿವಾಸ್, ಸುಮಾ, ಸುರೇಶ್ ಮತ್ತು ಮುಖಂಡರುಗಳಾದ ಡಿ.ಜಿ. ಮಂಜುನಾಥ್, ಎಂ. ನರೇಂದ್ರ, ಎನ್.ಜಿ. ರಮೇಶ್, ಗಂಗಾಧರ್, ಜಗದೀಶ್, ಅಬೂಬಕರ್ ಹಾಗೂ ಪೊಲೀಸ್ ಇಲಾಖಾಧಿಕಾರಿಗಳು ಮತ್ತು ಸಂಘದ ಸಿ.ಇ.ಒ. ಮೋಹನ್ ಹಾಗೂ ಸಿಬ್ಬಂದಿಗಳು ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಮಾಡಬೇಕು, ಸಂವಿಧಾನದಲ್ಲಿ ಬಂದಿದೆ, ಅದಕ್ಕೆ ಅವಕಾಶ ಕೊಡಬೇಕು. ನರೇಂದ್ರ ಅವರು ನನಗೆ ತಿದ್ದಿ ಇವತ್ತು ಇದು ಮಟ್ಟಕ್ಕೆ ಬಂದಿದ್ದಾರೆ. ಅದೇ ರೀತಿ ದಯವಿಟ್ಟು ಎಲ್ಲ ಮಾಡಿಕೊಡಬಾರ್ದು. ಸಮಸ್ಯೆ ವಿಚಾರಗಳು ಮಾಡ್ತಾರೆ ಅಂತ ಮಾತು ನಡ್ಕೊಂಡೇ ಇರ್ತಾ ಇಲ್ಲ, ಆಗಲ್ಲ ಕಡೆ ಅಂತ ನಮ್ಮ ನಾನು ಸುಳ್ಳು ಹೇಳೋಕ್ಕಾಗಲ್ಲ ಅಂತ ಹೇಳ್ತೇನೆ. ಮಾತು ಕುಡಿಯೋದು ನಡ್ಕೊಳ್ತಾರೆ. ಅದೇ ರೀತಿ ವಿಷಯವಾಗಿ ತರೀಕೆರೆ ಪಟ್ಟಣದಲ್ಲಿ ನಾನು ಅವ್ರ ಜೊತೆ ಮಾಜಿ ಅಧ್ಯಕ್ಷ ಆಗಿದ್ದೀನಿ. ಖಂಡಿತವಾಗ್ಲೂ ನಮ್ಮ ಟೈಮಲ್ಲಿ 28 ಕೋಟಿ ಪಟ್ಟಣಕ್ಕೆ ಕೊಟ್ಟಿದ್ದು, ರಾಜ್ಯಕ್ಕೆ ತರೀಕೆರೆ 2,000 ಕೋಟಿ ಎಲ್ಲ ತರೀಕೆರೆ ಪಟ್ಟಣಕ್ಕೂ 28 ಕೋಟಿ ಅವತ್ತು ಅನುದಾನ ತಂದಿದ್ದು 2013ರಿಂದ 2017 ಸರ್. ಇವತ್ತು ನೋಡಿ, ಧರ್ಮರಾಜು ಅಧ್ಯಕ್ಷರು, ರಾಜ್ಯದ ಮಾಜಿ ಪರಿಷತ್ ಅಧ್ಯಕ್ಷರು, ಮಲ್ನಾಡ್ ನಾಗರಾಜ್ ಎಲ್ಲರೂ ಇದ್ದೀವಿ. ಇದೇ ನೋಡಿ ವಿಶೇಷ ಅಂದರೆ ಜಿ.ಎಸ್. ಶ್ರೀನಿವಾಸ್ ಅವರು 2016-17 ಸಾಲಿನಲ್ಲಿ 15-16 ಸಾಲಿನಲ್ಲಿ MLDB ಇಶ್ಯೂ ಗುತ್ತಿಗೆದಾರ. ನಾನು ಅದಕ್ಕೆ ಧರ್ಮರಾಜ್ ಅಧ್ಯಕ್ಷ ಆದ ಕ್ಲಾರಿಫೈ ಮಾಡಿದೆ. ಅದೇ ಮತ್ತೆ ಆ ರಸ್ತೆ ಗುಂಡಿ ಮುಚ್ಚಕ್ಕೂ ಶಾಸಕರು ಇವತ್ತು ನನ್ನೆ ಶ್ರೀಮತಿ ಕಲಾಹಾಳಕ್ಕಿಂತ ಮತ್ತೆ ಉಪಾಧ್ಯಕ್ಷರಾದರು, ಅಧ್ಯಕ್ಷರೆಲ್ಲ ಸೇರಿ ಮತ್ತೆ ಡಾಂಬರೀಕರಣದಲ್ಲಿ ಇದೇ ವಿಶೇಷ. ಶಾಸಕರು ರಮೇಶಣ್ಣ ಇದೇ ವಿಶೇಷ. ಅವತ್ತು MLDB ದುಡ್ಡು ತೊಗೊಂಬಂದು ಹಿಂಗೇರಿ ಚಕ್ರದ ಗುಂಡಿ ಮುಚ್ಚಕ್ಕೆ ಯಾವ ಶಾಸಕರುಗಳಿಂದ ಯಾವ ಮತ್ತು ಅದೇ ಶಾಸಕರು ಅವ್ರ ಗುಣಮಟ್ಟ ದಯವಿಟ್ಟು ಕೇಳಿ. ಗುಣಮಟ್ಟ ಎಲ್ಲವೂ ನಮ್ಮ ಗುಂಡಿ ಬಿದ್ದಿದೆ ಅಂತ ಯಾರು ಹೇಳ್ದಿಲ್ಲ. ಖಂಡಿತವಾದ ಗುಣಮಟ್ಟಕ್ಕೆ ಧರ್ಮರಾಜು ನಾವೆಲ್ಲ ಜವಾಬ್ದಾರಿ ಇಟ್ಕೊಂಡು ಆಚಾರ್ಯ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಗಿನ 9 ಜನ ಸದಸ್ಯರು ಬರ್ತಾರೆ. ಗುಣಮಟ್ಟ ಕಾಪಾಡಿದ್ವಿ. ಇವತ್ತು ಎಲ್ಲ ಗುಂಡಿಗಿಂತ ಡಾಂಬರೀಕರಣ ಇದೇ ನೋಡಿ. 24/7 DX 50 ಕೋಟಿ ಇಲ್ಲಿಂದ ತಪ್ಪದೆ ಗ್ಯಾರಂಟಿ 50 ಕೋಟಿ. ಬಸ್ ಸ್ಟ್ಯಾಂಡಿಗೆ ವೆಂಕಟಪ್ಪ ಕಳಿಸಿ ಬಸ್ ಸ್ಟ್ಯಾಂಡಿಗೆ 700 ಕೋಟಿ, ಅಲ್ಲಿಗೆ ಮತ್ತು 34 ಕೋಟಿ, ಮತ್ತು ವಿಶೇಷವಾಗಿ 2 ಬಾರಿ 500 ಕೋಟಿ, ಮತ್ತು BHS 28 ಕೋಟಿ ಪಟ್ಟಣಕ್ಕೆ ಇವತ್ತು ಮತ್ತೆ ಹೆಚ್ಚಾಗಿ ಒಂದು ಭಾರಿ ನಿಜವಾಗ್ಲೂ ಹೇಳ್ತೀನಿ. 8 ಲಕ್ಷ ನಿಜವಾಗ್ಲೂ ಸ್ವಲ್ಪ ಸ್ವಾಮಿಯ ಅನುಗ್ರಹದಿಂದ ನಾವು 12 ಜನ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಸಂಘದ ಎಲ್ಲ ಸದಸ್ಯರ ಸಹಕಾರ ಇಂದ ನಾವು ಇವತ್ತು ಆಯ್ಕೆಯಾಗಿದ್ದೇವೆ. ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಉಪಾಧ್ಯಕ್ಷರಾಗಿರತಕ್ಕಂಥ ಪುಷ್ಪ ವೆಂಕಟೇಶ್ ಅವರೇ ಹಾಗೂ ನಮಗೆ ಅಧಿಕಾರ ಹಸ್ತಾಂತರಿಸಿದಂಥ ಸಂಘದ 12 ಜನಕ್ಕೂ ಆಯ್ಕೆ ಹೆಚ್ಚಿನ ಸಹಕಾರ ಮಾಡಿದಂಥ ಪ್ರಕಾಶ್ ಅವರೇ ಹಾಗೂ ನಿರ್ದೇಶಕರು, ಮಾಜಿ ಪುರಸಭಾ ಅಧ್ಯಕ್ಷರು, ಸ್ನೇಹಿತರಾದ ನಾಗರಾಜ್ ಅವರೇ ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಶಿವಚಂದ್ರ ಅವರೇ ಹಾಗೂ ನಿರ್ದೇಶನ ಆಯ್ಕೆಯಿಂದ ಅಣ್ಣಯ್ಯನವರೇ ಹಾಗೂ ಸಹೋದರಿ ನಿರ್ದೇಶಕ ಸುಮಾ ಸಂಚಾರಣ ಅವರೇ, ರಮೇಶ್ ಅವರೇ, ಎಸ್. ಟಿ. ಶ್ರೀನಿವಾಸ್ ಅವರೇ, ಪರಶುರಾಮ್ ಅವರೇ ಹಾಗೂ ನೂತನವಾಗಿ ಆಯ್ಕೆಯಾದಂಥ ಲೋಕೇಶ್ ಅವರೇ ಮತ್ತು ನಮ್ಮ ನಾಯಕರಾದಂತಹ ಎಂ. ನರೇಂದ್ರ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಜಿ ಪುರಸಭಾ ಸದಸ್ಯರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಆಲೋಚಕರಿದ್ದೀರಿ, ಮಾಜಿ ನಿರ್ದೇಶಕರಿದ್ದೀರಿ, ಸಂಘಟನೆಗಳ ಅಧ್ಯಕ್ಷರಿದ್ದೀರಿ, ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಾಯಿ
ನಾನು ಅಧ್ಯಕ್ಷ ಆಗಿರಲಿಲ್ಲ, ಡೈರೆಕ್ಟ್ ಆಗಬೇಕಿತ್ತು ಅಂದ್ಕೊಂಡಿದ್ದು. ಸ್ನೇಹಿತರ ನರೇಂದ್ರ ವರ್ಮಪತಿ ಪ್ರಸ್ತಾಪವನ್ನು ಎಲ್ಲರೂ ಕೂಡ ಬಹಳ ಒಮ್ಮತಿ ದೃಷ್ಟಿಯಿಂದ ಅದನ್ನ ಸಾಮರ್ಥ್ಯಿದ್ದಾರೆ. ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ಧನ್ಯವಾದನ ಹೇಳಿದ್ರು. ಅವರು ಹೇಳಿದಂಗೆ ಸಂಘದ ಏನು ನರೇಂದ್ರ ಅವರು ಹೇಳಿದಂಗೆ ಸಂಘಕ್ಕೆ ಲೋನನ್ನು ಕೊಡಿಸ್ಬೇಕು ಮತ್ತು ಬಿಲ್ಡಿಂಗನ್ನು ಕಟ್ಟಬೇಕು. ಖಂಡಿತವಾಗಿ ಕೂಡ ನಾವು ನರೇಂದ್ರ ಅವರು ಹೇಳಿದಂಗೆ ರಾಜ್ಯಸಭೆ ಮೆಂಬರ್ ಇರ್ಬೋದು, MLC ಇರ್ಬೋದು, MLD ಇರ್ಬೋದು, ಶಾಸಕರ ಅನುದಾನ ಇರ್ಬೋದು, ಎಷ್ಟು ದುಡ್ಡಿನ ಕೂಡಿಕರಿಸಿ ಹಣವನ್ನು ಕೊಟ್ಟೇ ಕೊಡ್ತೀನಿ. ಅವ್ರು ಹೇಳಿ 50 ಲಕ್ಷ ಕೊಟ್ಟೇ ಕೊಡ್ತೀನಿ. ಲೋಕೇಶ್ ಅವರು ಮೀಟಿಂಗಲ್ಲಿ ಹೇಳಿದ್ರು, ಕೋಡಾಗಿ ಜಮೀನಿಗೆ ಕೊಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ಕೂಡ ಅದು ಕೂಡ ಗಮನ. ಏಕೆಂದರೆ ಪೆನ್ಷನ್ ಕೊಡಲಿಕ್ಕೆ 10 ಕೇಳ್ಬೇಕಂದ್ರೆ ಅವ್ರು ಕೂಡ ಕೊಟ್ಟೆ ಸಾಲಕ್ಕೆ ಕಷ್ಟ ಆಗ್ಬೋದು. ಅದನ್ನು ಕೂಡ ಕೊಡಬೇಕು ಅಂತಕ್ಕಂಥ ಮುಂಚೆ ಇರಲಿಲ್ಲ ಕಾನೂನು. ಯಾವ ಮಾಡಿದ್ದಾರೆ, ಅದರಿಂದ ಕೂಡ ನಾವು ಅವನ್ನ ಕೊಡಿಸ್ತೀನಿ ಮಾಡಲಿಕ್ಕೆ ಹೆಚ್ಚಿನ ಸಹಕಾರ ಮಾಡ್ತೀನಿ ಅಂತ KBC ಲೋನು, KCC ಲೋನು ಹೆಚ್ಚಿನ ಜನಕ್ಕೆ ಎಲ್ಲರೂ ಕೊಡಿಸ್ತಕ್ಕಂಥದ್ದು ಎಲ್ಲವೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ, ಬಿಲ್ಡಿಂಗಿಂದು ಖಂಡಿತವಾಗಿ ಈ ವರ್ಷ ಅಂದರೆ ಈ ವರ್ಷ ಖಂಡಿತ ಹೇಳ್ತಾ ಇವತ್ತು ಸಹಕಾರಿ ಧೋರಣ ಆಗುತ್ತಪ್ಪ ಅಂತ ಅವರ ಮಾರ್ಗದರ್ಶನ ನಾವು ಇವತ್ತು ಕೂಡ ಹಾಗೆ ರೀತಿ ನಮ್ಮ ಸಿದ್ದರಾಗೌಡರು ಏನು ಸಂಸ್ಥಾಪಕರಾಗಿದ್ದು ನಮ್ಮ ಕೋಪರೇಟಿವ್ ಕಟ್ಟಿದವರು ಅವ್ರದ್ದು ಕೂಡ ಕೆಲಸ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತು ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಕೂಡ ಅವರು ಸೊಸೈಟಿ ಅಧ್ಯಕ್ಷರಾಗಿ, ಡಿಸಿ ಬ್ಯಾಂಕ್ ಡೈರೆಕ್ಟರಾಗಿ, ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರ ಮಾರ್ಗದರ್ಶನ ತಿಳಿದುಕೊಂಡು ಮನೆ ಮುಖ್ಯಮಂತ್ರಿಗಳು ಕೇಳಿದ್ರು ಯಾರು ಏನಾಗಿ ಬರಮ್ಮ ಅಂತ ಹೇಳಿದ್ರು. ಹೋಗಿ ಹೇಳಿದೆ, ನಾನು ಅಧ್ಯಕ್ಷ ಮೆಂಬರ್ ಆಗಿದ್ದೀನಿ ಮತ್ತು ಅಧ್ಯಕ್ಷ ಮಾಡಿದರೆ ಖಂಡಿತವಾಗಿ ಅದನ್ನು ಕೂಡ ಅವರು ಮುಖ್ಯಮಂತ್ರಿಗಳಿಂದ ಬುಧವಾರ ಸಿಗ್ತಾರೆ, ಸಾಯಂಕಾಲ ಸಿಗ್ತಾರೆ, ಸಾಯಂಕಾಲ ಸಿಗ್ತಾರೆ, ರಾತ್ರಿ ಅವ್ರ ಹತ್ರ ಹೇಳ್ಕೊಳ್ತೀನಿ ಅನ್ನೋದು ಮಾಡಿದ್ದಾರೆ. ನೀವು ಅದೇನು ಮುಂದಿನ ಕಾರ್ಯಕ್ರಮ ನರೇಂದ್ರ ಅವರು ಮಾಡಬೇಡ ಅಂತ ಹೇಳಿದ್ದಾರೆ, ಅದು ಮಳೆ ಮಾಡ್ತೀನಿ ಅಂತ ಅನ್ಕೊಂಡು ನರೇಂದ್ರ ಬೇಜಾರಾದ್ರೂ ಪರವಾಗಿಲ್ಲ, ನೀವು ಈ ಫೌಂಡೇಶನ್ ಹಾಕಿರೋದನ್ನ ಪೂರ್ತಿ ನಾವು ಕನ್ನಡ ಕಲ್ತೀವಿ, ನೀವು ಬೇಡ ಅಂತ ಹೇಳ್ತಿದ್ದೀರಾ. ಯಾಕೆಂದ್ರೆ ಇಂಡಿಯಾ ನಾಯಕರು ಅವ್ರು ಹೇಳ್ಬೇಕಂತ ಧರ್ಮ ನಾವು ಎಲ್ಲರೂ ಇದ್ದೀವಿ. ನಾವು ಮನಸ್ಸುಗಳ ಕೈ ಮುಗಿದ ಕಾಯಿ ಬಿದ್ದಾಗ ಕೂಡ ಅದೇನು ಫೌಂಡೇಶನ್ ಹಾಕಿದ್ರಿ ನೀವು ಅದನ್ನು ಪೂರ್ಣ ವಹಿಸೋದಕ್ಕೆ ಸಹಕಾರ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ಅವ್ರು ಡಿಸ್ಕ್ವಾಲಿಫೈ ಮಾಡಬೇಕು ಅಂತೆಲ್ಲ ಇದ್ದಾರೆ, ಸಾಬೀತಾಗಿದ್ದಾವೆ. ಆ ಬಾಡಿ ಡಿಸ್ಕ್ವಾಲಿಫೈ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತೀನಿ. ಅದು ಕೋರ್ಟ್ಗಿಂತ ಹೋಗಿ ಚಾನ್ಸಸ್ ಇರ್ತವೆ, ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ, ಇವತ್ತು ನನಗೆ ನೀವೇನು ಬರಬೇಡ್ರಿ ಮನೆಗೆ ಕ್ಯಾನ್ವಾಸಿಗೆ ಅಂತಂದ್ರು ಎಲ್ಲರೂ. ನಾನು ಬರ್ತೀನಪ್ಪ ಓಟ್ ಕೇಳಬೇಕು, ಇನ್ನೊಂದು ಜೊತೆಗೆ ಅಡ್ಡಾಡ್ದಂಗೆ ಆಗುತ್ತೆ ಗ್ರೌಂಡು, ಜನಗಳು ಮನೆಗೆ ಬಂದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಯೂ ಉದ್ಯಾನವನ ನಾಗಪ್ಪ ನೋಡಿಕೊಂಡು ಎಲ್ಲ ವಿದ್ಯುತ್ ಕೋಡಿಕೆ ಎಲ್ಲ ಕಡೆ ಅಡ್ಡಾಡ್ಕೊಂಡು ಮನೆಗೂ ಓಟ್ ಹೇಳಿದ್ದೀವಿ. ಫೋನಲ್ಲಂತೂ ಪ್ರತಿಯೊಬ್ಬರಿಗೂ 2 ಬಾರಿ ಫೋನ್ ಮಾಡಿದ್ದೀವಿ. ತಪ್ಪಾಗಿ ಮತ್ತು ನಾವು ಟ್ಯಾಂಕ್ ಹೇಳಬೇಕು, ನಾನು ಫೋನ್ ಮಾಡಿ ಟ್ಯಾಂಕ್ ಬಂತು ಎಲ್ಲರಿಗೂ ಹೇಳೋ ಹೇಳ್ತಾ ಪತ್ರಿಕಾ ಮುಖಾಂತರ ನಮ್ಮನ್ನು ಎಲ್ಲ 12 ಜನ ಆಯ್ಕೆ ಮಾಡೋದಂಥ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಾಗಿ ಮಾಡೋದಂಥ ನಮ್ಮೆಲ್ಲ ನಿರ್ದೇಶಕರಿಗೂ